ಭದ್ರಾವತಿ ತಾಲೂಕಿನಲ್ಲಿತ್ತು SI ಸರ್ವೆ ಆಗ್ತಿತ್ತು. ಆ ಸಂದರ್ಭದಲ್ಲಿ BLO ಮೃತಪಟ್ಟಿದ್ದ, ಮಂಜುಳಾ ಮೃತಪಟ್ಟಿದ್ದ. ನಮ್ಮ ಜೊತೆ ಮಾತಾಡಲಿಕ್ಕೆ ಭದ್ರಾವತಿ ತಹಶೀಲ್ದಾರ್ ಪ್ರದೀಪ್ ಅವರು ಇದ್ದಾರೆ. ಸರ್, ಏನು ಘಟನೆ ಆಯಿತು? ಎಲ್ರಿಗೂ ನಮಸ್ತೆ. ಏನಾಯ್ತು ಸರ್? ಗುಲ್ಬರ್ಗ, ಇದು ನಮ್ಮ ಶಿವಮೊಗ್ಗ ರೂರಲ್ ವ್ಯಾಪ್ತಿಗೆ ಬರುವಂಥ 221 PS ಏನಿದೆ, ಕಲ್ಲಾಪುರ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಏನಿದ್ದಾರೆ, ಅವರು ಸುಮಾರು ವರ್ಷದಿಂದ BLO ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಏನು ಚುನಾವಣೆ ಆಯೋಗದಿಂದ, ಆಮೇಲೆ CO ಆಫೀಸಿಂದ ಏನು SIR ಆ್ಯಕ್ಟಿವಿಟಿ ಈ ತಿಂಗಳು ಜೂನ್ 29 ಸ್ಟಾರ್ಟ್ ಆಗಿದೆ. ಆ ಆ್ಯಕ್ಟಿವಿಟಿಯಲ್ಲಿ ತೊಡಗಿರ್ತಾರೆ. ಕಳೆದ 5 ದಿನದಿಂದ ಅವರು ಸತತವಾಗಿ SIR ಆ್ಯಕ್ಟಿವಿಟಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇವತ್ತು ಅವರು ಮಾರ್ನಿಂಗ್ ಏನು ಯಥಾ ರೀತಿ ಅವರು SIR ಆ್ಯಕ್ಟಿವಿಟಿಗೆ ತೊಡಗಬೇಕು. SIR ಆ್ಯಕ್ಟಿವಿಟಿಗೆ ಅವ್ರ ಕೆಲಸಕ್ಕೆ ಚುನಾವಣೆ ಕರ್ತವ್ಯಕ್ಕೆ ಹೋಗಿರೋವಾಗಲೇ ಅಂಗನವಾಡಿ ಅವ್ರದ್ದು ಕಲ್ಲಾಪುರ ಗ್ರಾಮದವರು, ಕಲ್ಲಾಪುರ ವಾಸಿಯವರು, ಕೋಡಿ ಹೊಸೂರು ಅಂಗನವಾಡಿ ಅವ್ರದ್ದು ಕ್ಷೇತ್ರ, ಅಲ್ಲಿ ಕೆಲಸ ಮಾಡೋ ಹೊತ್ತಲ್ಲಿ SIR ಆ್ಯಕ್ಟಿವಿಟಿಗೆ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಸಡನ್ನಾಗಿ ಕುಸಿದು ಬಿದ್ದಿರ್ತಾರೆ. ಅಲ್ಲಿ ಚಿಕಿತ್ಸೆಗೆ ಲೋಕಲ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರ್ತಾರೆ. ಅಲ್ಲಿ ಚಿಕಿತ್ಸೆ ಆಗಲ್ಲ. ಇಲ್ಲಿ ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ. ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಆಗಿರುತ್ತೆ. ಅವರು ಚುನಾವಣೆ ಕಾರ್ಯ ನಿರ್ವಹಿಸುವಾಗಲೇ ಡಿಕ್ಲೇರ್ ಆಗಿದ್ದ ಮೇಲ್ನೋಟ ಕಂಡು ಬರ್ತಾ ಇದೆ. ಕಾಸ್ ಆಫ್ ಡೆತ್ ಏನಿದೆ ಈಗಲೂ ನಮ್ಗೆ ಗೊತ್ತಿಲ್ಲ. ಅದು ಪೋಸ್ಟ್ಮಾರ್ಟಮ್ ಆಗಬೇಕು. ಪೋಸ್ಟ್ಮಾರ್ಟಮ್ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ SIR ಆ್ಯಕ್ಟಿವಿಟಿ ಡೆತ್ ಆಗಿದೆ ಅಂತ ಫೋಕಸ್ ಮಾಡ್ತಾನೆ ಇದ್ದಾರೆ. ಅದು ಏನಿದೆ ನೆಕ್ಸ್ಟು ರಿಪೋರ್ಟ್ ಬಂದಮೇಲೆ ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ತೀವಿ. BLO ಡೆತ್ ಆಗಿದೆ, UDR ಆಗಲಿ. UDR ಆದಮೇಲೆ ಚುನಾವಣಾ ಆಯೋಗ ಡಿಸೈಡ್ ಮಾಡುತ್ತೆ ಅಲ್ಲಿಂದ ಏನು ಕಂಪೆನ್ಸೇಷನ್ ಬರಬೇಕು. ಆಮೇಲೆ CDP ಆಫೀಸಿಂದ ಅವ್ರ ಅಂಗನವಾಡಿ ಕಾರ್ಯಕರ್ತರು, ಅಲ್ಲಿಂದ ಅವ್ರಿಗೇನು ಕಂಪೆನ್ಸೇಷನ್ ಇವಾಗ ಏನು ಕೊಡಬೇಕು. ಈ ಅಂಗನವಾಡಿ ಕಾರ್ಯಕರ್ತರು ನಮ್ಮನ್ನ ಯಾಕೆ BLO ಬಳಕೆ, ಈ SIR ಬಳಕೆ ಮಾಡ್ಕೋತಾರೆ, ನಮ್ಮ ಕನ್ಸೆಷನ್ ಬೇಕು ಅಂತ ಕೇಳ್ತಿದ್ದಾರೆ. ಅದೇ ಸರ್, ಅವರಿಗೆ ಮುಂಚೆನೇ ಆಪ್ಷನ್ ಇತ್ತು ಸರ್. ಸೀನಿಯಾರಿಟಿ ವೈಸ್ ಬಂದಾಗ ಏನಿದೆ, ಅಂಗನವಾಡಿ ಕಾರ್ಯಕರ್ತನ ಲಾಸ್ಟಾಗಿ ತೊಗೊಳ್ಳೋದು ಸರ್ ನಾವು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಈ ರೂರಲ್ ಮತ್ತು ಭದ್ರಾವತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮಲ್ಲಿ ಎಷ್ಟೆಷ್ಟು ಯಾರು ವರ್ಕ್ ಮಾಡ್ತಾಯಿದ್ದಾರೆ ಅವ್ರು ಕೊನೆಯಲ್ಲಿ ಉಳಿದಿರೋ ಅಂಥವ್ರನ್ನಷ್ಟೇ ತೊಗೊಂಡಿದ್ದು ಸರ್. ನಮ್ಮಲ್ಲಿ ಟೀಚರ್ಸ್ಗಳೇ ಜಾಸ್ತಿ ಇದ್ದಾರೆ, ಆಮೇಲೆ ಅಂಗನವಾಡಿಯವರು ಕಡಿಮೆ ಇದ್ದಾರೆ. ಈ ಕೆಲವೊಂದು ಕಡೆ ಏನಿದೆ ಬೇರೆ ಯಾರು ಅವೈಲೇಬಲ್ ಇಲ್ಲದಾಗ ನಾವು ಅಂಗನವಾಡಿಯವ್ರು ತೊಗೊಂಡಿರ್ತೀವಿ. ಇವಾಗ ಅವ್ರು ಅಂಗನವಾಡಿ ಅಧ್ಯಕ್ಷರು ಕೆಲವೊಂದು ಡಿಮ್ಯಾಂಡ್ಸ್ನ ರೈಸ್ ಮಾಡಿದ್ದಾರೆ. ಆ ಡಿಮ್ಯಾಂಡ್ಸ್ನ ಪರಿಶೀಲನೆ ಮಾಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಆರೋಗ್ಯ ಹದಗೆಟ್ಟಿರೋವಂಥವ್ರು, ಏಜ್ಡ್ ಆಗಿರೋ ಪರ್ಸನ್ಸ್ಗೆ ನಾವು ಆಲ್ರೆಡಿ ನಮಗೆ ಡೈರೆಕ್ಷನ್ಸ್ ಬಂದಿದೆ. ಅವ್ರಿಗೆ ಅಸಿಸ್ಟೆನ್ಸ್ ಕೊಡ್ತೀವಿ. ಕೊಟ್ಟು ಚುನಾವಣೆ ಕಾರ್ಯನ ನಿರ್ವಹಿಸಲಿ. ಅವ್ರಿಗೇನು ಸಹಕಾರ ಬೇಕೋ ತಾಲೂಕು ಆಡಳಿತ ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಾವು ಸರ್ಕಾರ ನೀಡ್ತೀವಿ ಸರ್. ಇದು ಭದ್ರಾವತಿ ತಹಶೀಲ್ದಾರ್ ಪ್ರದೀಪ್ ಇದ್ದಾರೆ. ಅವ್ರ ಮಾತು. ಏನು ಘಟನೆ ಆಗಿದೆ, ಘಟನೆ ಸಾಂತ್ವನ ಇದೆ, ಮತ್ತು ಕುಟುಂಬಕ್ಕೆ ಪರಿಹಾರ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತರ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.